ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಂದು ಬಸ್ಸಾಂಬಾರು, ಉಪ್ಸಾರು. ಆ ಥರ ನಮ್ಮ ಸೈಡ್ ಬಸ್ಸಾರು ಅಂತಾರೆ, ದಾವಣಗೆರೆ ಸೈಡ್ ಉಪ್ಸಾರು ಅಂತಾರೆ. ನಾನು ಮೊಳಕೆ ಕಟ್ಟಿರೋದು ಮಡಿಕೆ ಕಾಳು ಅಂತ ಬರುತ್ತೆ ದಾವಣಗೆರೆ ಸೈಡು, ಮತ್ತು ಹುರುಳಿಕಾಳು. ನಮ್ಮ ಸೈಡ್ ಎಲ್ಲ ಕಡೆ ಸಿಗುತ್ತೆ ಹುರುಳಿಕಾಳು, ಬಟ್ ಮಡಕೆ ಕಾಳು ಅನ್ನೋದು ನಾನು ದಾವಣಗೆರೆ ಸೈಡೆ. ಆ್ಯಕ್ಚುಲಿ ಇದು ರೊಟ್ಟಿ ಜೊತೆ ಪಲ್ಯ ಹಾಕಿ ತಿಂತಾರೆ. ಮೊಳಕೆ ಕಾಳು ಮತ್ತು ಉಪ್ಸಾರು ಹಾಗೇನೂ ಮಾಡ್ತಾರೆ. ಇದು ತುಂಬ ಚೆನ್ನಾಗಿರುತ್ತೆ ಇದು. ಹಾಗಾಗಿ ಇದನ್ನು ಒಂದು ದಿವಸ 24 ಅವರ್ಸ್ ನೆನೆಸಿ ಮತ್ತೆ 24 ಅವರ್ಸ್ ಅದನ್ನು ಮೊಳಕೆ ಬರ್ಸೋದಕ್ಕೆ ನಾವು ಒಂದು ಬಟ್ಟೆ ಕಟ್ಟಿ ಅದ್ರ ಮೇಲೆ ಭಾರವಾಗಿರೋ ವಸ್ತು ಇಟ್ಟರೆ 24 ಅವರ್ಸಿಗೆ ಮೊಳಕೆ ಬರುತ್ತೆ. ಅದ್ರದ್ದು ಉಪ್ಪು ಸಾಂಬಾರು ಇವತ್ತು ನಾನು ಮಾಡ್ತಾಯಿರೋದು. ನೋಡಿ, ಇದೇ ಮಡಿಕೆ ಕಾಳು. ನೆಕ್ಸ್ಟು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 1 ಲೀಟ್ರಷ್ಟು ನಾನು ನೀರು ಹಾಕಿದ್ದೀನಿ. ನೆಕ್ಸ್ಟು ನಾನು ಮೊಳಕೆ ಕಟ್ಟಿದ್ನಲ್ಲ ಮಡಿಕೆ ಕಾಳು ಮತ್ತು ಹುರುಳಿಕಾಳು ಇಷ್ಟನ್ನು ಹಾಕಿ ನಾನು ಮತ್ತೆ ಉಪ್ಪು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಎಣ್ಣೆ ಮತ್ತು 1 ಟೊಮೊಟೊನ ನಾನು ಬೇಯಿಸೋದಕ್ಕೆ ಹಾಕ್ತೀನಿ. ಕುಕ್ಕರ್ ಒಳಗಡೆ ಲಿಡ್ ಕ್ಲೋಸ್ ಮಾಡಿ ಇದನ್ನು 3 ವಿಷಲ್ ಬರೆಸ್ತೀನಿ. ನಾನು 3 ವಿಷಲ್ಲಾಗಿ ತಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ. ನೆಕ್ಸ್ಟ್ ರುಬ್ಬೋದಕ್ಕೆ ನಾನು ತೆಂಗಿನಕಾಯಿ, ಸುಟ್ಟಿರೋ ಈರುಳ್ಳಿ, ಬೆಳ್ಳುಳ್ಳಿ ನಾನು ಹಾಗೆ ಸುಡ್ತೀನಿ, ಎಣ್ಣೆ ಹಾಕಿ ಹಾಗೆ ಸುಟ್ಬಿಡ್ತೀನಿ ಸ್ಟವ್ ಮೇಲೆ. ನೆಕ್ಸ್ಟು ಜೀರಿಗೆ, ಮೆಣಸು, ಖಾರದ ಪುಡಿನ ಮೆಣಸಿನ್ಕಾಯಿ ಬೇಯಿಸಾದರೂ ಹಾಕ್ಬೋದು, ಇಲ್ಲ ಫ್ರೈ ಆದರೂ ಹಾಕ್ಬೋದು, ಇಲ್ಲ ಖಾರದ ಪುಡಿನಾದರೂ ಹಾಕ್ಬೋದು. ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನ್ ಕಡಿಮೆ ಹಾಕಿ, ಕರಿಬೇವನ್ನ ಸ್ವಲ್ಪ ಹಾಕಿ ಫ್ರೈ ಮಾಡಿ ಹಾಗೆ ಹಾಕಿದ್ದೀನಿ. ಕೊತ್ತಂಬರಿ ಇಷ್ಟನ್ನು ಹಾಕಿ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ನೆಕ್ಸ್ಟ್ ನಾನು ಕಾಳು ಒಗ್ಗರಣೆಗೆ ಕರಿಬೇವು, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ 1-2 ನಿಮಿಷ ಅದನ್ನು ಫ್ರೈ ಮಾಡೋಕ್ಕೆ ಬಿಟ್ಬಿಡಿ. ನೆಕ್ಸ್ಟು ನಾವು ಈರುಳ್ಳಿನ ಹಾಕಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ 1 ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕಿ ನೆಕ್ಸ್ಟು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡೋದಕ್ಕೆ ಬಿಟ್ಬಿಡಿ. ನೋಡಿ, ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ನೀವು ಉಪ್ಪು ಸೇರಿಸಿ ಸ್ವಲ್ಪ ಫ್ರೈ ಅದು 1-2 ನಿಮಿಷನಾದರೂ ಅದು ಈರುಳ್ಳಿ ಕಲರ್ ಚೇಂಜ್ ಆಗುತ್ತಲ್ಲ, ಅಷ್ಟಾದರೆ ಸಾಕು. ನಾನು ಬೇಯಿಸಿದ 3 ವಿಷಲ್ ಹಾಕ್ಸಿದ್ನಲ್ಲ, ಆ ಕಾಳು ಮತ್ತು ರಸ ಬೇರೆ, ಕಾಳು ಸಪ್ರೇಟು ಮಾಡಿ ನಾನು ಕಾಳನ್ನ ಹಾಕಿದ್ದೀನಿ. ಸ್ವಲ್ಪ ರುಬ್ಬೋದಕ್ಕೆ ಸ್ವಲ್ಪ ಮೊಳಕೆ ಕಾಳನ್ನ ನಾನು ತೆಗೆದಿಟ್ಟಿದ್ದೀನಿ ಬೇಯಿಸಿರೋದನ್ನು, ಅದು ಮತ್ತು ಟೊಮೊಟೊನ ಇದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಇವಾಗ ಟೊಮೊಟೊ ಮತ್ತು ರುಬ್ಬೋದಕ್ಕೆ ಎಕ್ಸ್ಟ್ರಾ ಕಾಳು ಮತ್ತು ಸ್ವಲ್ಪ ಹುಣಸೆ ಹಣ್ಣು ನಾನು ನೆನೆಸಿದ್ದೆ, ಅದನ್ನು ನೆನೆಗೆ ಇಟ್ಬಿಟ್ಟಿದ್ದೆ. ನೆಕ್ಸ್ಟ್ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಇಷ್ಟನ್ನು ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡಿಟ್ರೆ ನೋಡಿ, ಅದು ಸ್ವಲ್ಪ ಒಗ್ಗರಣೆಲಿ ಫ್ರೈ ಆದರೆ ಇದ್ರದ್ದು ಒಗ್ಗರಣೆದು ಕ್ಲೋಸ್ ಆಯಿತು ಕಾಳ್ದು. ನೆಕ್ಸ್ಟ್ ನಾನು ಸಾಂಬಾರಿಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ರುಬ್ಬಿರೋದು ಖಾರ ಇರುತ್ತಲ್ಲ, ಅದಕ್ಕೇ ಸ್ವಲ್ಪ ಸುಟ್ಟಿರೋ ಈರುಳ್ಳಿ, ಬೆಳ್ಳುಳ್ಳಿನ ಒಂದು ಸೌಟಲ್ಲಿ ತೊಗೊಂಡು ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಈ ಥರ ಮಾಡೋದ್ರಿಂದ ಬಸ್ಸಾಂಬಾರು ಸ್ವಲ್ಪ ಚೆನ್ನಾಗಿರುತ್ತೆ. ಕರಿಬೇವು ಹಾಕಿದ್ದೀನಿ. ನೆಕ್ಸ್ಟು ನಾನು ಖಾರ ಇರುತ್ತಲ್ಲ ರುಬ್ಬಿರೋ ಮಿಶ್ರಣ, ಅದನ್ನು ಹಾಕಿ ಸ್ವಲ್ಪ ಹಸಿ ಸ್ಮೆಲ್ಲು ಸ್ವಲ್ಪ 1-2 ನಿಮಿಷ ಸ್ವಲ್ಪ ಫ್ರೈ ಆಗಲಿ. ಅದು ಫ್ರೈ ಆದಮೇಲೆ ನಾವು ಕಟ್ಟಿನ ರಸ ಇರುತ್ತಲ್ಲ, ಕಾಳಿಂದು ಬೇಯಿಸಿರೋ ರಸ ಇರುತ್ತಲ್ಲ, ಅದನ್ನು ಜಾರಿಗೆ ಸ್ವಲ್ಪ ಹಾಕಿ ಉಳಿದಿರೋವಂಥ ಖಾರ ಎಲ್ಲ ನೀಟಾಗಿ ಮಾಡಿ ಅದನ್ನು ಮಿಕ್ಸ್ ಮಾಡಿ 1-2 ಕುದಿ ಬರಲಿ. ಇದು ಕ್ಲೋಸ್ ಮಾಡಿಡಿ. ನೋಡಿ, ಇವಾಗ ಆ ನೊರೆ ಅಂಶ ಎಲ್ಲ ಹೋಗ್ಬೇಕು ಅದಕ್ಕೆ. ಅದೆಲ್ಲ ಹೋದರೆ ಸಾಂಬಾರು ಚೆನ್ನಾಗಿರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ತೆಳು ಬೇಕು ಅಂದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ. ಕಟ್ಟಾಕಿ ಎಕ್ಸ್ಟ್ರಾ ನೀರು ಮಾತ್ರ ಹಾಕ್ಬಿಡಿ. ನೀವು ಕಟ್ಟಿನ ರಸ ಬೇಯಿಸಿರೋದು ಕಾಳಿನ ರಸ ಇರುತ್ತಲ್ಲ, ಅದನ್ನು ಮಾತ್ರ ಹಾಕಬೇಕು. ಕೊತ್ತಂಬರಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಸಪ್ಪೆ. ಇವಾಗ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಸ್ವಲ್ಪ
ಸರಿ ಮಾಡ್ಕೊಂಡು ಅದನ್ನು ಉಪ್ಪು ಹಾಕಿದ್ದೀನಿ. ನೆಕ್ಸ್ಟ್ ಅದನ್ನು ಕ್ಲೋಸ್ ಮಾಡಿ ಒಂದೆರಡು ಕುದಿ ಬೇಯಿಸಿದರೆ ಮುಗೀತು ಅದು ಸಾಂಬಾರ್ದು. ಉಪ್ಪು ಹಾಕಿದ್ಮೇಲೆ ಜಾಸ್ತಿ ಟೈಮ್ ಬೇಯಿಸ್ಬೇಡಿ. ನೋಡಿ, ಉಪ್ಪು ಸಾಂಬಾರು ಜೊತೆ ಈ ಟೈಮಲ್ಲಿ ಮುದ್ದೆ, ಕಾಳು, ಒಗ್ಗರಣೆ ಹಾಕಿರೋದು, ರೈಸ್ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.